ತಿನ್ಬೇಕು ಗೋದಾ. ನೀನ್ ತಿನ್ಸಲ್ವೇನೋ ನನ್ಗೆ? ತುಂಬಾ ಒಳ್ಳೆಯವನು. ನೋಡೋಕೆ ಆಪಲ್ ತರ ದಪ್ಪಕ್ಕೆ ಗುಂಡ್ಗುಂಡಕ್ಕೆ ಸಖತ್ತಾಗಿದ್ಯಾ ಕಣೋ. ISI ಮಾರ್ಕಿರೋ ಪ್ರಾಡಕ್ಟ್ ತರ ತುಂಬಾ ದಿನ ಬಾಳ್ಕೆ ಬರ್ತೀಯ. ನಂಗೂ ಅಷ್ಟೇ. ಈ ಶಿಲಾ ಬಾಳ್ಕೆ ತರ ಇರೋ ಹುಡುಗಿನ ಮದ್ವೆ ಆಗ್ತಿದ್ದೀನಲ್ಲ ಅಂತ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಗೋದಾವರಿ, ನಾವಿಬ್ರು ಮದ್ವೆ ಆಗಿ ಇದೇ ಮನೇಲಿ 100 ವರ್ಷ ಸುಖವಾಗಿರೋಣ ಆಯ್ತಾ? ಏನು 100 ವರ್ಷನಾ? ಅಷ್ಟೊಂದೆಲ್ಲ ಆಸೆ ಇಟ್ಕೋಬೇಡ ಮರಿ. ಒಂದ್ಸತಿ ಗೋದಾವರಿ ಬಂಗ್ಲೆ ಒಳಗ್ ಬಂದ್ರೆ ಮುಗೀತು, ಹೊರಗಡೆ ಹೋಗೋ ಮಾತೇ ಇಲ್ಲ. ನಾನು ಅಷ್ಟೇ ಈ ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಅಂತಾನೆ ಬಂದಿರೋದು. ಆದ್ರೆ ಈ ಡಕಾಯ್ತಿ ರಾಣಿ. ನೀನ್ ಡಕಾಯ್ತಿ ರಾಣಿನಾ? ಹೌದು, ಚಂಬಲ್ ರಾಣಿ ಫೂಲನ್ ದೇವಿ ನಮ್ ಚಿಕ್ಕಮ್ಮ. ತಗಲಾಕ್ಬಿಟ್ಟಲ್ಲಪ್ಪ ಪಾಡ್ರಾಗ. ನಾನ್ ನಿನ್ನ ಮದ್ವೆ ಆಗಿ 3 ತಿಂಗಳು ಮಾತ್ರ ಸಂಸಾರ ಮಾಡ್ತೀನಿ. ಆಮೇಲೆ ನಿನ್ನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡು ನಿನ್ ಕತ್ನ ಕತ್ರಿಸಿ ಕಂಪೌಂಡ್ ಆಚೆ ಇರ್ತೀನಿ. ಯಪ್ಪ ಸ್ವಲ್ಪ ಯಾಮಾರ್ದ್ರು ಅಲ್ಲೇ ತಗ್ಲಾಕೊಂಡ್ಬಿಡ್ತಿದ್ನಲ್ಲಪ್ಪ. ಹೆಂಗೋ ಪದ್ದಪ್ಪ ಬಂದ ಬಚಾವಾದೆ. ಓ ಸ್ವಾಮಿಗಳು ಸರ್ವ ಸಂಘ ಪರಿತ್ಯಾಗಿಗಳು. ನೋಡಿ ಸ್ವಾಮಿಗಳೇ, ಮನುಷ್ಯನಿಗೆ ಮದುವೆ ಆದ್ರೂ ಕೂಡ ಮಕ್ಕಳು ಮಾಡ್ಕೊಬೇಕು ಅಂದ್ರೆ ಎಷ್ಟು ತಿಪ್ಪರ್ಲಾಕ ಹಾಕ್ಬೇಕು ಗೊತ್ತೇ. ನಮ್ಮಂಥವ್ರಿಗೆಲ್ಲ ಇದೆಲ್ಲ ಅರ್ಥ ಆಗಲ್ಲ ಬಿಡಿ. ನನಗೆ ಮದುವೆಯಾಗಿ ಇಷ್ಟು ವರ್ಷಗಳು ಗತಿಸಿದವು, ಇನ್ನೂ ಮಗು ಆಗಿಲ್ಲ. ನಿನಗೆ ಮಗು ಆಗೋವರೆಗೂ ನೀನೇ ಮಗು. ಅದೇ ನೋಡಿ ಶಿವ, ನಮಗೆ ನಿಮ್ಮ ಹತ್ರ ಮಾತಾಡುವಷ್ಟು ಟೈಮು ಇಲ್ಲ, ಟೇಸ್ಟು ಇಲ್ಲ, ಕರೆನ್ಸಿ ಕೂಡ ಖಾಲಿ ಆಗೋಗಿದೆ. ನಾವು ಜೀವನದಲ್ಲಿ ಸಿಕ್ಕಾಪಟ್ಟೆ ನೊಂದ್ಬಿಟ್ಟಿದ್ದೀವಿ. ನೀನು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ನಡೀತಾ ಇದ್ದಾಗಲೇ ನನಗೆ ಗೊತ್ತಾಯ್ತು ನಿನ್ನ ತೊಂದರೆಗೆ ಪರಿಹಾರ ನನ್ನ ಹತ್ರ ಇದೆ. ನಿನ್ನ ಕಷ್ಟ ಅದೇನು ಹೇಳು? ಏನು ಅಂತ ಹೇಳಿ ಶಿವ? ಮನೆಯಲ್ಲಿ ಅತ್ತೆ ಸೊಸೆ ಜಗಳ. ನನ್ನ ಹೆಂಡ್ತಿನ ಕಂಡ್ರೆ ನಮ್ಮಮ್ಮನಿಗಾಗಲ್ಲ, ನಮ್ಮಮ್ಮನ ಕಂಡ್ರೆ ನನ್ನ ಹೆಂಡ್ತಿಗಾಗಲ್ಲ. ನಿಜಕ್ಕೂ ಇನ್ನು ಬಿಡಿಸಿ ಹೇಳ್ಬೇಕು ಅಂದ್ರೆ ಅದು ಏನಾಗಿದೆ ಗೊತ್ತಾ? ಹಿಂಗಿರೋವಾಗ ನಾವೇನು ಮಾಡೋಕ್ಕಾಗುತ್ತೆ ಶಿವ? ಒಂದು ಕಾಲಕ್ಕೆ ರಾಷ್ಟ್ರ ಮಟ್ಟದಲ್ಲೇ ಅತ್ತೆ ಸೊಸೆ ಜಗಳ ಇತ್ತು. ಜನ ಯಾಕೆ ಈ ರೀತಿ ಕಿತ್ತಾಡ್ತಾರೋ ನಂಗೆ ಗೊತ್ತಿಲ್ಲ. ಆದರೆ ಅತ್ತೆ ಸೊಸೆ ಜಗಳನೇ ವೈರಾಗ್ಯಕ್ಕೆ ಕಾರಣ. ಅದೇ ಅದು ಯಾವಕ್ಕೂ ಬಲಿಯಾಗಬಾರ್ದು ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಮನೆ ಬಿಟ್ಟು ಬರೋ ನಿರ್ಧಾರ ಕೈಗೊಂಡೆ. ಮನೆ ಏನೋ ಬಿಟ್ಬಿಟ್ಟು ಬಂದೆ, ಆದ್ರೆ ಕೊನೆಗೆ ಡಕಾಯಿತ ರಾಣಿ ಕೈ ತಗಲಾಕಂಡೆ ಶಿವ. ಕೊನೆಗೆ ಅಲ್ಲಿಂದ ತಪ್ಸ್ಕೊಂಡ್ ಬರೋದಕ್ಕೆ ನಮ್ಮ ಪದ್ದಪ್ಪನ ಮನೆ ಯಜಮಾನ ಅಂತ ಸುಳ್ಳು ಹೇಳ್ಬಿಟ್ಟು ಹೆಂಗೋ ಮಾಡಿ ತಪ್ಸ್ಕೊಂಡ್ ಬಂದೆ. ಸತ್ಯ ಏನು ಅಂತ ತಿಳಿದಾಗ ತೊಂದರೆಗಳು ತನ್ನಷ್ಟಕ್ಕೆ ತಾನೇ ಪರಿಹಾರ ಆಗುತ್ತೆ. ಯೋಚನೆ ಮಾಡಬೇಡ, ಪರಮಾತ್ಮನನ್ನು ಕುರಿತು ಧ್ಯಾನ ಮಾಡು. ಚೆನ್ನಾಗಿ ಹೇಳಿದ್ರಿ ಶಿವ. ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ 2 ಊದುಬತ್ತಿ ಹಚ್ಚಕ್ಕೆ ಬಿಡಲ್ಲ ಅಂತದ್ರಲ್ಲಿ ಉತ್ತ ಬೆಳೆಯವರೆಗೂ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೇಲಿ ಬಿಟ್ಟಾರೆ ಅತ್ತಾಗ ತಾಯಿ ಇತ್ಲಾಗ ಹೆಂಡತಿ ಇಬ್ರು ಎಳೆದಾಡ್ಬಿಡ್ತಾರೆ. ತಾಯಿ ಮತ್ತೆ ಹೆಂಡತಿ ಮಧ್ಯೆ ನೀನ್ ಸಿಲುಕಿ ಅನಾಥ ಆಗ್ಬಾರ್ದು. ನಿನಗೆ ನನ್ನ ಆಶೀರ್ವಾದ ಇದೆ. ಇಬ್ಬರನ್ನೂ ನಿಭಾಯಿಸೋ ಶಕ್ತಿನೂ ನಿನಗಿದೆ. ಏಕಕಾಲಕ್ಕೆ ನೀನು ನಿನ್ನ ಹೆಂಡತಿನೂ ತಾಯಿನೂ ಸಂತೋಷಗೊಳಿಸ್ತೀಯ. ಧೈರ್ಯವಾಗಿ ಮನೆಗೆ ಹೋಗು. ನಿನಗೆ ಕಷ್ಟ ಬಂದಾಗ ಜೈ ಸದ್ಗುರು ಸಿಂಪಲ್ ಆನಂದ ಅನ್ನು ನಾನು ನಿನಗೆ ಸಹಾಯ ಮಾಡ್ತೀನಿ. ಯಾಕಮ್ಮ ಬರ್ಬಾರ್ದಿತ್ತೆ? ನಿನ್ ಮನೆಗ್ ನೀನ್ ಬರಕ್ ಯಾರ ಕಣೆ ಕೇಳ್ಬೇಕು? ಬಾ ಒಳಗಡೆ. ಬಂದ್ಬಿಟ್ರಾ? ನಿಮ್ ಮುಖಾರು ಅಂತ ನೋಡಿ ಎಷ್ಟೊಂದ್ ದಿವಸ ಆಗೋಗಿತ್ತು. ಏನಾದ್ರೂ ತಿಂದ್ರು ಬಿಟ್ರು? ಹಾಲು ಕುಡ್ದು ಬಂದೆ. ಅತ್ತೆ ಅವ್ರು ಬಂದ್ಬಿಟ್ರು. ತಾವು ನಮ್ಮ ಹೆಸರಿಗೆ ಲಂಗ ತೊಡಿಸಿದ ಮೇಲೆ ನೀನು ಗಂಡುಗಲಿ ಅಂತ ಏನು ಬಂತು ತಾಯಿ? ಅದೇನು ಅಂತ ಹೇಳಿ. ನೀನು ಮನೆ ಬಿಟ್ಟು ಹೋದ್ಮೇಲೆ ನಾನು ಎಷ್ಟು ದುಃಖ ಪಟ್ಟೆ ಗೊತ್ತೇನು? ಯಾಕಮ್ಮ ನಾನು ದುಃಖ ಪಡ್ಲಿಲ್ವಾ? ಯಾಕತ್ತೆ ನಾನ್ ದುಃಖ ಪಟ್ಟಿಲ್ವಾ? ನಿನ್ ಹೆಂಡತಿ ಆ ಸೂರ್ಪನಿಗೆ ಒಬ್ಬಳನ್ನ ಬಿಟ್ಟು ನಾವೆಲ್ಲ ಎಷ್ಟು ದುಃಖ ಪಟ್ಟೇನು ಗೊತ್ತೇನೋ? ನಿಮ್ಮ ಮುಖಗಳನ್ನ ನೋಡ್ತಾ ಇದ್ರೆ ನನಗೆ ದುಃಖದ ಛಾಯೆ ಕಾಣಿಸ್ತಾ ಇಲ್ಲ ಮಾತ್ರ ಶ್ರೀ. ಈಗ ತಾನೇ ಫ್ರೆಶ್ ಆಗಿ ಮೇಕಪ್ ಮಾಡ್ಕೊಂಡು ಸ್ಪೆಷಲ್ ಎಪಿಸೋಡ್ಗೆ ರೆಡಿ ಆಗೋರ್ ತರ ಇದ್ದೀರಾ. ಅಭಿ ಅಂತೂ ಬಂದ್ರಲ್ಲ. ಈಗಲಾದ್ರೂ ನಿಮ್ಮ ಜಗಳ ನಿಂತಿದ್ಯೋ ಅಥವಾ ಕಂಟಿನ್ಯೂ ಆಗ್ತಾ ಇದೆಯಾ? ನಿನಗಾಗಿ ಕಾದಿದ್ದೆ ಕಂದ. ಈಗ ನೀನ್ ಬಂದ್ಬಿಟ್ಟಲ್ಲ, ಜಗಳ ಶುರುನೇ. ಬರೀ ಕಡೆ ಅಭಿ, ಇವತ್ತು 2ರಲ್ಲಿ 1 ಡಿಸೈಡ್ ಆಗ್ಲೇಬೇಕು. ಈ ಮನೇಲಿ ನಾನಿರ್ಬೇಕು ಅಥವಾ ನಿಮ್ ಈ ಮದರ್ ಇರ್ಬೇಕು. ನಂದು ಇದೇ ಮಾತು ಕಣೋ. ಒಂದು ನಾನ್ ಇರ್ಬೇಕು, ಇಲ್ಲ ಈ ಶೂರ್ಪನೆ ಕೇಳ್ಬೇಕು. ನೋಡಿ ಅಭಿ, ನಾನ್ ನಿಮ್ ಹೆಂಡತಿ, ಸೊ ನೀವ್ ನನ್ ಮಾತೆ ಕೇಳ್ಬೇಕು. ನಾನು ನಿನ್ನ ಹೆತ್ತ ತಾಯಿ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸ್ದವಳು ನೀನು. ನನ್ನ ಮಾತೇ ಕೇಳ್ಬೇಕು. ಇಲ್ಲ, ನೀವು ನನ್ ಮಾತಿನ ಕೇಳ್ಬೇಕು. ನನ್ನ ಮಾತೇ ಕೇಳ್ಬೇಕು. ನನ್ ಮಾತೇ ಕೇಳ್ಬೇಕು. ಒಂದು ಅರ್ಧ ಸೆಕೆಂಡು ದಯವಿಟ್ಟು ಎಲ್ಲರೂ ನನ್ನ ಮಾತ್ರ ಕೇಳಿಸ್ಕೊಳ್ಳಿ. ಅಂಬೋ ಅನ್ಕೊಂಡು ಈಗ ತಾನೇ ಮನೆ ಪ್ರವೇಶ ತಗೊಂಡಿದ್ದೀನಿ. ದಯವಿಟ್ಟು ನನ್ನ ಪಾಡಿ ನನ್ನ ನೀರಕ್ಕೆ ಬಿಡಿ. ನನ್ನ ಡಿಸಿಷನ್ ಏನು ಅಂತ ನಾನು ರಾತ್ರಿ ಹೊತ್ತು ತಿಳಿಸ್ತೀನಿ. ಎಲ್ಲೋ ನಿನ್ ಗಂಡದಲ್ಲಿ ವಂಶದವ್ರು ಒಬ್ಬ ತಲೆನೇ ಹಾಕಿಲ್ಲ. ಯಾವಾಗ ನಮ್ಮ ಮದ್ವೆ? ಮೊದಲು ನಿನ್ನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡ್ಕೋಬೇಕು. ಆಮೇಲೆ 3 ತಿಂಗಳು ಸಂಸಾರ, ಆಮೇಲೆ ನಿನ್ ತಲೆ ಎಗರಿಸ್ತೀನಿ. ಗೋದಾವರಿ, ಆಸ್ತಿಗೋಸ್ಕರ ನನ್ ಮದ್ವೆ ಆಗ್ತಾ ಇದ್ಯಾ? ಅದೇ ಡಕಾಯಿತ ರಾಣಿ ಗೋದಾವರಿ ಸ್ಪೆಷಾಲಿಟಿ.
ಮುದ್ದಾಗಿರೋ ಪತ್ತುಗೆ ಇನ್ನು ಮುಂದೆ ನೋಡ್ದಿರ ಹೊಡಿತಾ ಇದೆಯಲ್ಲ. ನಿಂಗೆ ಯಾರು ಅಣ್ಣ ತಮ್ಮ ಇಲ್ವಾ? ನಮ್ಮ ಫೀಲ್ಡ್ ಅಲ್ಲಿ ಫೀಲಿಂಗ್ಸ್ ಎಲ್ಲ ಇಟ್ಕೋಬಾರ್ದು ಮಗ. ಹೊಡಿಬೇಡ. ನನ್ನ ಆಪ್ತ ಮಿತ್ರಂಗೆ ಫೋನ್ ಮಾಡಿದ್ದೀನಿ, ಅವನ್ ಕೈಲಾದಷ್ಟು ದುಡ್ಡು ತಗೊಂಡು ಬರ್ತಿದ್ದಾನೆ. ಬರ್ಲಿ ಬರ್ಲಿ. ನಿನಗಾಗಿ ಓಡೋಡಿ ಬಂದೆ ನಾನು ಕಾಣದೆ ಪದ್ದು. ನಿನ್ ಸಬ್ಬಾಟ ಸಾಕು ಕಣ್ರೋ. ಫಸ್ಟ್ ಮ್ಯಾಟ್ರಿ ಬನ್ನಿ. ಏ ಕಡ್ಡಿ ಪೈಲ್ವಾನ್, ಯಾರೋ ನೀನು? ಮೈಸೂರು ಪಿಟ್ಟಲ್ ಮೂರ್ತಿ ಎಮ್ಮೆ ಗಂಡುಗಳ ವಂಶದ ಕಟ್ಟ ಕಡಿಮೆ ಹೇಳಿದ. ಓಹೋ, ಮನೆ ಅಳಿ ಅಂದ್ಮೇಲೆ ಗಂಡುಗಲಿ ವಂಶನೇ ಬಂದಂಗಾಯ್ತು ಬಿಡು. ಸರಿ, ಬ್ರೀಫ್ ಕೇಸಲ್ಲಿ ಏನಿದೆ ತೋರ್ಸು. ತಗೊಳ್ಳಿ ಸಾಲದ ಪತ್ರಗಳು. ಸಾಲ ಪತ್ರಗಳ? ಹೌದು, ನಮ್ಮ ಭಾವ ಎಲ್ಲೆಲ್ಲಿ ಎಷ್ಟೆಷ್ಟು ಸಾಲ ಮಾಡಿದ್ರೆ ಅಂತ ಈ ಕಾಗದಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಬಡ್ಡಿ ಕಟ್ಟಕ್ಕೂ ಆಗ್ದಲೇ ಬಿಲ 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 ಅಂತ ಒದ್ದಾಡ್ತಾ ಇದ್ದೀವಿ. ಗಂಡುಗಲಿ ವಂಶ ಅಂದ್ರೆ ಏನೋ ಅಂತ ಅನ್ಕೊಂಡ್ಬಿಟ್ಟಿದೆ. ಬರೀ ಸಾಲ. ನಾವು ಹೆಸರಿಗೆ ಮಾತ್ರ ಗಂಡುಗಲಿ ವಂಶ, ಆದ್ರೆ ಮೈ ತುಂಬಾ ಸಾಲ. ನಾವು ಮಾಡಿದ ಮೊದಲನೇ ಸಾಲದಿಂದಾನೇ ಹೊರಗೆ ಬರಕ್ಕಾಗ್ದೆ, ಇನ್ನು ಅದರಲ್ಲೇ ಮುಳುದು ಆಡ್ತಾ ಇದೀವಿ. ಅಯ್ಯೋ, ಎಂತ ತಂದ್ರೆ ಇಟ್ಕೊಂಡಿದ್ದೀನಪ್ಪ. ಅದೆಲ್ಲ ಹೋಗ್ಲಿ ಬಿಡು. ನೀನ್ ಹಾಕಿರೋ ಚೈನ್ ಉಂಗ್ರ ಎಲ್ಲ ಹಂಚ್ಕೊಟ್ಟು. ನೀವ್ ಅನ್ಕೊಂಡಾಗೆ ಇದು ಚಿನ್ನ ಅಲ್ಲ, ಉಮಾ ಗೋಲ್ಡು. ಅದು ತಿಪ್ಪೇಸ್ವಾಮಿ ಕಾಸ್ಟ್ಯೂಮ್ಸ್ ಇಂದ ಬಾಡಿಗೆ ತಂದಿರೋದು. ಅಯ್ಯೋ, ಎಂತ ಅಯೋಗ್ಯ ಇಟ್ಕೊಂಡಿದ್ದ ನಾನು. ದುಡ್ಡು ಎಷ್ಟು ತಂದಿದ್ಯೋ? ನನ್ನ ಆಪ್ತ ಮಿತ್ರ ಬಿಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ನನ್ನ ಹತ್ರ ಇದ್ದು ಬದ್ದಿದ್ದ ದುಡ್ಡೆಲ್ಲ ಏಣಿಸ್ಕೊಂಡು ತಗೊಂಬಂದೀನಿ. ಎಷ್ಟಿದೆ? 17.5. ಅಯ್ಯೋ ಚಿಲ್ರೆ ನನ್ ಮಕ್ಕಳ. ನಿನ್ ಗಂಟು ಮೂಟೆ ಎಲ್ಲ ತಗೊಂಡು ನನ್ ಮುಖ ತೋರ್ಸ ಹೋಗ್ರ. ಸುಮ್ನೆ ಹೋಗಕ್ಕಾಗುತ್ತಾ? 2 ದಿವಸದಿಂದ ಹೊಟ್ಟೆಗೆ ಏನು ಹಾಕ್ದಿರ ಹಾಗೆ ಸತಾಯಿಸಿದ್ಯಾ? ಏಯ್, ಸುಮ್ನೆ ಹೋದ್ರೆ ಸರಿ, ತಲೆ ಕತ್ತರಿಸಾಕಿ ನಾಯಿಗೆ ಹಾಕ್ಬಿಡ್ತೀನಿ. ಕತ್ತರಿಸು, ನನ್ ತಲೆ ಕತ್ತರಿಸು, ನಾಯಿಗಾಕು, ನರಿಗಾಕು. ಈ ಮನೆಯಿಂದ ಖಾಲಿ ಕೈನಲ್ಲಿ ಹೋದ್ರೆ ನಾನ್ ಬದುಕಿದ್ರೆ ಎಷ್ಟು ಸತ್ತಷ್ಟು. ನನ್ನ ಆಪ್ತ ಮಿತ್ರನ ಕತ್ತೆ ಕತ್ತರಿಸಿದ್ಮೇಲೆ ನನ್ನನ್ನೇ ಕುಡಿಸಿದ್ಯಾ? ನನ್ನ ಕತ್ತರಿಸು ಕತ್ತರಿಸು ಕತ್ತರಿಸು. ಅಯ್ಯೋ ಕರ್ಮ, ಎಷ್ಟು ಕೋಟೆ ತೊಲಗ್ತಿರೋ. ನಮ್ ಯೋಗ್ಯತೆ 200 ರೂಪಾಯಿ ಕೊಟ್ರೆ ತೊಲಗ್ತೀವಿ. ತಗೊಳ್ರು. ನಮ್ಮ ಮದ್ವೆ ವಿಷಯ. ಏಯ್, ಮದ್ವೆ ಗಿದ್ವೆ ಅಂದ್ರೆ ರೋಸ್ಟ್ ಮಾಡ್ಕೊಂಡು ತಿನ್ಕೊಂಡ್ಬಿಡು. ಬೇಡ ಬಿಡಿ, ನಾವು ಡಬಲ್ ರೋಸ್ಟ್ ಮಸಾಲ ದೋಸೆನೆ ತಿನ್ಕೊಂತೀವಿ. ಬಾರ ಬಿಟ್ಲಾ? ಛೇ, ಲೈಫಲ್ಲಿ ಫಸ್ಟ್ ಟೈಮ್ ಈ ಗೋದಾವರಿ ಯಾಮಾರ್ ಬಿಟ್ರು. ಏನಪ್ಪ, ಪದ್ದನ್ ಬಚಾವ್ ಮಾಡೋದಕ್ಕೆ ಹೋಗಿ ನೀವೆಲ್ಲಿ ತಗ್ಲಾಕೊಂಡ್ಬಿಡ್ತೀರೋ ಅಂತ ನಂಗೆ ತುಂಬಾ ಗಾಬರಿ ಆಗೋಗಿತ್ತು. ಅಂತೂ ವಾಪಸ್ ಬಂದು ಸುಂಡಿಲಿ ವಂಶದ ಮಗ ಅಂತ ಪ್ರೂವ್ ಮಾಡ್ಬಿಟ್ರಲ್ಲ. ಲೇ ಪಲ್ಲು, ಅವಳ ಹೆಸರು ಗೋದಾವರಿ ಅಂತ. ನೋಡಕ್ಕೆ ತುಂಬಾ ಚೆನ್ನಾಗಿದ್ಲು, ಆದ್ರೆ ಡಕಾಯ್ತರ ರಾಣಿ ಅಂತೆ. ಅಂತವಳ ಹತ್ರ ನಿಮ್ಮ ಅಣ್ಣ ನನ್ನ ತಗ್ಲಾಕ್ಬಿಟ್ಟು ಬಂದ್ಬಿಟ್ಟ. ಬಿಟ್ಲ ಬರೋರ್ಗು ನನ್ ತಲೆನೇ ಓಡ್ಲಿಲ್ಲ. ಈ ಆಪ್ತ ಮಿತ್ರ ಆಪ್ತ ರಕ್ಷಕನಾಗಿ ಬಂದು ನನ್ನ ಕಾಪಾಡ್ಬಿಟ್ಟ. ಬರ್ಬೇಕಾದ್ರೆ ಸುಮ್ಮನೆ ಬರ್ಲಿಲ್ಲ, ಮಸಾಲೆ ದೋಸೆ ತಿನ್ನಕ್ಕೆ 200 ರೂಪಾಯಿ ಕಿತ್ಕೊಂಬಂದ್ವಿ. ಇದಕ್ಕೆಲ್ಲ ಕಾರಣ ಎಡಗೈ ಬಲಗೈ ಕಣ. ನೋಡ್ಕೊಂಬೋಣ. ಏನಪ್ಪ, ಅಣ್ಣ ಏನ ನಾಳೆ ವಿಚಾರಿಸ್ಕೊಂಡ್ರಾಯ್ತು, ನೀವ್ ಇವಾಗ ಬಂದ್ ರೆಸ್ಟ್ ತಗೊಳ್ಳಿ. ಲೇ ಬಿಟ್ಲಾ, ನಿನ್ನ ಹತ್ರ ಸಿಕ್ಕಾಪಟ್ಟೆ ಮಾತಾಡೋದಿದ್ಯೋ. ಮದ್ವೆ ಆದ್ರ ಕಷ್ಟ ನಿನ್ಗೇನ ಗೊತ್ತಾಗಬೇಕು. ಅದೇನೇ ಮಾತಾಡ್ತಿದ್ರು ಬೆಳಗ್ಗೆ ಮಾತಾಡೋಣ. ಈಗ ಹೋಗಿ ಬಿದ್ಗೋ. ಹಾವಿ ಹಾವಿ, ಡೈಲಿ ಇಲ್ಲೇ ಮಲ್ಕೋತಿದ್ರಲ್ಲ, ಎಲ್ಲಿ ಹೋದ್ರು? ಮಗನೇ ಮಗನೇ, ರಾತ್ರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳ್ದೆ ನೀನ್ ನನ್ನ ಮಗ ಪತ್ತೆನೇ ಇಲ್ವಲ್ಲ. Disgusting people in this earth. ಹಾವಿ ಹಾವಿ, come out. ಇಲ್ಲಾಕ್ರೆ ಹೈಡ್ ಆಗಿದ್ರಿ? ಮನೆ ಬಿಟ್ಟೋದಾಗಿಂತ ನಿದ್ದೆನೇ ಮಾಡಲಿಲ್ಲ ಕಣ್ರಿ, ಅದಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಲ್ಲೇ ಕೂತಿದ್ದೆ. ಮೊದಲು ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿ, ಆಮೇಲೆ ಎಲ್ಲಿ ಬೇಕಾದ್ರೂ ಬಿತ್ಕೊಳ್ಳಿ. ಏ ಮಗನೇ, ಮೊದಲು ನನ್ನ ಮಾತಿಗೆ ಉತ್ತರ ಕೊಡಬೇಕು. ನೋ ನೋ ನೋ, ಮೊದಲು ನನ್ನ ಮಾತಿಗೆ. ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಒಂದು ಕೆಲಸ ಮಾಡ್ರಿ, ನಿಮ್ಮ ರೂಮಲ್ಲಿ ನೀವು ಹೋಗಿರಿ, ನಾನು ಅಲ್ಲಿಗೆ ಬಂದು ನ್ಯಾಯ ಕೊಡ್ತೀನಿ. ನೋ, ಅದೇ ನೆಪ ಮಾಡ್ಕೊಂಡು ನನ್ನ ಬೆಡ್ರೂಮ್ ಬರಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗಲೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಬೇಕು. ನೋಡು, ನಿಮ್ಮಪ್ಪ ನನ್ನ ಕನಸಿಗೆ ಬರೋ ಟೈಮ್ ಆಯ್ತು. ನನ್ನ ರೂಮಿಗೆ ನೀನು ಬರಬಾರದು. ನನಗೆ ಇಲ್ಲೇ ಉತ್ತರ ಕೊಡು. ಹಾಗಿದ್ರೆ ಇಬ್ರು ಬೆಳಗಿನ ಜಾವದವರೆಗೂ ಕಾಯ್ರೆ. ಏನು ಎಚ್ಕೊಂಡ್ರಿ, ಎಲ್ಲಿಗೆ ಹೊರಟ್ರಿ? ಕೇಳ್ಬಿಟ್ಟ, ಸುಡುಗಾಡಿಗೆ ಹೋಗ್ತಾ ಇದ್ದೀನಿ, ಬರ್ತೀನಿ. ಇಷ್ಟ ಬೇಗ ಸುಡುಗಾಡ ಹೋಗೋಂಥದ್ದು ಏನಾಗಿದ್ಯೋ? ಏನಾಗಿದೆ ಲೇ, ಇಷ್ಟ್ರ ಮೇಲೆ ಇನ್ನೇನಾಗಬೇಕು? ಒಂದು ಕಡೆ ಹೆಂಡತಿ, ಒಂದು ಕಡೆ ತಾಯಿ. ನಾನು ಬೇಕಾ ಅಂತ ಎಳ್ದಾಡ್ತಾ ಇದ್ದಾರೆ. ನಾನು ಯಾರಿಗೆ ಏನು ಅಂತ ಹೇಳಿ? ನನಗೆ ಇಬ್ರು ಬೇಡ, ಚಂಪ ಬೇಕು ಅಂತ ಹೇಳಿ ನನ್ನ ಜೊತೆ ನಮ್ಮ ಹಳ್ಳಿಗೆ ಬಂದ್ಬಿಡಿ. ನನ್ನ ಸಂಕಟ ನನಗೆ, ನೀನು ನನ್ನ ದಿಕ್ ತಪ್ಪಿಸ್ಬೇಡ. ಹೋಗು ಇಲ್ಲಿಂದ ಹೋಗು, ಇಲ್ಲಾಂದ್ರೆ ನಾನು ಇನ್ನೊಂದು ಮುಖ ತೋರಿಸ್ಬಿಡ್ತೀನಿ ಅಷ್ಟೇ. ಮಾತಾಡ್ತಾಳೆ I know that. ನೀವು ನನ್ನೇ ಹುಡ್ಕೊಂಡು ಬರ್ತಾ ಇದ್ರಿ ಅಂತ ಹೇಳಿ. ಈ ಮನೇಲಿ ಯಾರಿರ್ಬೇಕು? ನಿಮ್ ಮದರ? ನಾನಾ? ನಾನೇ ತಾನೇ? ನಾನು 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 ಈ ಮನೇಲಿ ಇರ್ಬೇಕು. ಅಯ್ಯೋ, ಪಾಂಡ್ರಂಗ ಸೀಳೋಗೊಂಡ್ಬಿಟ್ಟು ಡಬಲ್ ಆಕ್ಟಿಂಗ್ ಆಗ್ಬಿಟ್ಟ. ಇದು ಒಂಥರ ಒಳ್ಳೇದಾಯ್ತು ಬಿಡು.
ನೋಡೋ ಒಬ್ರು ಯಜಮಾನ್ರನ್ನ ರಾಜ್ಯಕ್ಕ ನೋಡ್ಕೊತಾರೆ ಇನ್ನೊಬ್ರು ಯಜಮಾನ್ರನ್ನ ನಾನು ನೋಡ್ಕೊತೀನಿ. ಮಾತೃಶ್ರೀ ರಂಗಮ್ಮ, ನನಗೆ ತಾಯಿ ಅಂದ್ರೆ ತುಂಬಾ ಇಷ್ಟ. ನಾನು ನಿನ್ ಜೊತೆಗೆ ಇರ್ತೀನಿ. ಮೈ ಡಿಯರ್ ಗುಬ್ಬಿ, ನನಗೆ ಹೆಂಡತಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಾನು ನಿಮ್ ಜೊತೆನೇ ಇರ್ತೀನಿ ರೀ. ರಂಗಮ್ಮ, ಸೇಬು ಹಣ್ಣು ಹೇಗಿದೆ? ಅದು ಹೇಗಿದೆಯೋ ಏನೋ ನನಗಂತೂ ಗೊತ್ತಿಲ್ಲ, ಆದ್ರೆ ನೀರ್ ತಿನ್ನಿಸ್ತಾ ಇದೆಯಲ್ಲಪ್ಪ, ತುಂಬಾ ರುಚಿಯಾಗಿದೆ. ರುಚಿಯಾಗಿರ್ಲೇಬೇಕು. ಏನು ಕಮ್ಮಿ ಕೊಟ್ಟಿದ್ದೀನ? 200 ರೂಪಾಯಿ ಕೆಜಿ. ಪಕ್ಷ ಈ ಸೇಬ್ ಏನಾದ್ರೂ ರುಚಿಯಾಗಿರ್ಲಿಲ್ಲ ಅಂತಿದ್ರೆ ಆ ಸೇಬ್ ಮಾರ್ದವ್ ಮನೆ ಕರೆಸಿ ಇದೇ ಸೇಬಲ್ಲಿ ಮಾಕ್ ಕೊಡ್ಬಿಡ್ತಾ ಇದ್ದೆ. ಅದು ರಂಗಮ್ಮ, ಸ್ವಲ್ಪ ಕಾಲ್ ಕೊಟ್ಟಿರಿ. ಯಾಕೋ ಗೊತ್ತಾಕೆ? ಬೇಡಪ್ಪ, ಬೇಡ ಬೇಡ ಬೇಡ. ಮಾತೃಶ್ರೀ ರಂಗಮ್ಮ, ನಿಮ್ಮ ಸೇವೆಯನ್ನು ನಾನು ಮಾಡಬೇಕು 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 ಅಂತ ನನ್ನ ಮನಸ್ಸು ಸದಾ ಹಾತೊರಿತಾ ಇತ್ತು. ಇಷ್ಟು ದಿವಸ ಆದ್ರೂ ಅದಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಎಂತ ನತದೃಷ್ಟವಂತ ಕಂಡ್ರಿ ನಾನು. ಇಲ್ಲಪ್ಪ, ನೀನು ನತದೃಷ್ಟ ಅಲ್ಲ, ಅದೃಷ್ಟವಂತ. ನೀನು ಹುಟ್ಟಿದ್ದು ಬೇಸಿಗೆಲ್ಲ ಆವತ್ತು ದಿನ ಮುಂಗಾರು ಮಳೆನೇ ಸುರಿತು. ತಪ್ಪು ನಿನ್ನದಲ್ಲಪ್ಪ. ಏನು ಮುಂಗಾರು ಮಳೆ ಇದೆ? ನಿಮ್ಮ ಅಪ್ಪಂದು. ನಿನ್ನ ಒಂದು ಮಾತು ಕೇಳ್ದೆ, ಹೀಗೆ ಮಾಡಿದ್ರೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೆ. ಆ ಸೊಕ್ಕಿನ ಬೆಕ್ಕಿನ ಮರಿ ಜಾಜಿನ ನೀನು ತಂದು ಕಟ್ಟಿದ್ರಲ್ಲ ನಿಮ್ಮಪ್ಪ, ಅವಳೇನಾದ್ರೂ ಇವತ್ತು ಇದ್ದಿದ್ರೆ ಗ್ರಹಚಾರನ ಗಮನಿಸ್ಬಿಟ್ಟು. ಬೇಡಿ ಮಾತೃಶ್ರೀ ರಂಗಮ್ಮ, ಬೇಡಿ. ಸತ್ತ ಸ್ವರ್ಗದಲ್ಲಿರೋ ನಮ್ಮ ಅಪ್ಪನ ಅನ್ಯಾಯವಾಗಿ ನರಕಕ್ಕೆ ತಳ್ಳಬೇಡಿ. ಅವ್ರವ್ರು ಮಾಡಿದ ಪಾಪನ ಅವ್ರವ್ರೆ ಅನುಭವಿಸ್ತಾರೆ. ಅದಕ್ಕೆ ಶಿವಪ್ಪನ ಕೋಪ ಬಂದು ನಿಮ್ಮಪ್ಪನ ಮೇಲೆ ಕೇಳ್ಕೊಂಡ. ಯಾರ ಮೇಲೆ ಕೇಳ್ಕೊಂಡ್ರೋ, ಯಾರು ಕೆಳಗೆ ಕೇಳ್ಕೊಂಡ್ರೋ, ನಾನಂತೂ ನಿಮ್ ಜೊತೆಗಿದ್ದೀನಿ. ಇನ್ಮೇಲಿಂದ ನಾನು ನಿಮ್ ಸೇವೆ ಮಾಡ್ತಾ ಇರ್ತೀನಿ. ನೀವು ಹಿಂಗೆ ಕಾಲ ಕಳೀರಿ. ಆಯ್ತಪ್ಪ, ನನ್ನ ಮಗ ವಾಪಸ್ ನನಗೆ ಸಿಕ್ಕದ್ನಲ್ಲ, ಅಷ್ಟೇ ಸಾಕು. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಇನ್ನೊಂದು ಸಲ ನಿಮ್ಮ ಬಾಯಿಂದ ಸಾಯೋ ಮಾತು ಬಂತು ಅಂದ್ರೆ ಇದೇ ಚಾಕುವಿಂದ, ಇದೇ ನಿಮ್ಮ ಸ್ವಂತ ಮಗನನ್ನ ನೀವು ಕಚ 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 ಅಂತ ಪೀಸ್ ಮಾಡಿ ಚಪಾತಿ ಜೊತೆ ನಂಚ್ಕೊಂಡು ತಿಂದಂಗೆ. ಮೈ ಡಿಯರ್ ಗುಬ್ಬೆ, 3 ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮುಖ ನೀವೇ ನೋಡ್ಕೊಂಡ್ರೆ ಏನ್ರಿ ಬಂತು ಭಾಗ್ಯ? ಬನ್ನಿ ಪ್ಲೀಸ್, ಬನ್ನಿ ಅಲ್ಲಿಡಿ, ಬನ್ನಿಪ್ಪ ಕೂತ್ಕೊಳ್ಳಿ, ಹೇಳ್ತೀನಿ. ನಿಮ್ಮ ಮುಖದ ಸೌಂದರ್ಯನ ನಮ್ಮಂತ ಬಡವ್ರಿಗೂ ನೋಡೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ. ಏನವಿ ಇವತ್ತು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿ ಟಾಕ್ ಮಾಡ್ತಾ ಇದ್ದೀರಾ? ನಾವು ಎಷ್ಟು ರೊಮ್ಯಾಂಟಿಕ್ ಆಗಿ ಟಾಕ್ ಮಾಡಿದ್ರೆ ಏನ್ರಿ ಬಂತು ಭಾಗ್ಯ? ನಮ್ಮ ಬೆಡ್ರೂಮ್ ಅಲ್ಲಿ ಬಿದ್ದಿರೋ ನೋ ಅಡ್ಮಿಷನ್ ಬೋರ್ಡ್ ಏನ್ ಕ್ಯಾನ್ಸಲ್ ಆಗಲ್ವಲ್ಲ? ಡೇ ಟೈಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಬಗ್ಗೆ ಯಾಕೆ ಮಾತಾಡ್ತೀರಾ? ಲೀವ್ ದಿಸ್ ಮ್ಯಾಟರ್, ಬೇರೆ ಟಾಪಿಕ್ ಬಗ್ಗೆ ಮಾತಾಡಿ. ಏನು 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 ಅಂತ ಮಾತಾಡೋಣ ಕಣ್ರಿ. ಅಭಿ, ನೀವು ನನ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತೀರಾ ಅಲ್ವಾ? ಜಾತಿ ಜಂಪಲ್ತೀನಿ ನೀವ್ರೆ, ಏನು ಕೇಳೋ ಪ್ರಶ್ನೆಗೆ ಒಂದು ಅರ್ಥನೇ ಬಿಡ್ವೆ. ನೋಡಿ, ನನ್ನ ಹೃದಯ ಸಿಂಹಾಸನ ತುಂಬಾ ನೀವು ಒಬ್ಬರೇ ಕೂತ್ಕೊಂಡ್ಬಿಟ್ಟಿದ್ರ ಕಣ್ರಿ. ಯಾವ್ದೇ ಬಗದು ತೋರ್ಸೋಣ ಅಂದ್ರೆ ನಾವೇನು ಆಂಜನೇಯ ಸ್ವಾಮಿನಿ. ಅಭಿ, ನೀವು ನಾನ್ ಕೇಳೋದನ್ನ ತರಿಸ್ಕೊಡ್ತೀರಾ ಅಲ್ವಾ? ನೋಡಿ ಜಾತಿ ಜಂಪಲ್ ದಿನಿಯವರೇ, ನಿಮಗೆ ಏನು ಬೇಕು ಏನು ಬೇಡ ಅಂತ ಇಂಚಿಂಚಿನೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರಿ ಕಣ್ರಿ. ನಾನಾಗ್ಲೇ ರೆಡಿ ಆಗ್ಬಿಟ್ಟಿದ್ದೀನಿ. ನೋಡಿಲಿ, ಮಲ್ಗೆ ಹೂವು, ಮೈಸೂರು ಪಾಕ್. ಈ ಮಲ್ಗೆನ ಮುಡಿಸಿ ಮೈಸೂರು ಪಾಕ್ ತಿನ್ನಿಸ್ತೀನಿ. ಅಭಿ, ನೀವು ಸಿಕ್ಕಾಪಟ್ಟೆ ಫಾಸ್ಟ್ ಆಗ್ಬಿಟ್ಟಿದ್ದೀರಾ. ನೀವು ಇಷ್ಟೊಂದು ಫಾಸ್ಟ್ ಆದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ಬೇರೆ ಟೈಮ್ ಇದೆ. ಗೊತ್ತಾಗೋಯ್ತು ಬಿಡ್ರೆ, ಆ ಟೈಮ್ ನನ್ಗೆ ಯಾವ್ದು ಅಂತ ಗೊತ್ತಾಗೋಯ್ತು ಕಣ್ರಿ. ನೀವೇನು ಯೋಚನೆ ಮಾಡಬೇಡಿ. ಬೆಡ್ರೂಮ್ ಸಿಂಗಾರ ಮಾಡೋ ಜವಾಬ್ದಾರಿ ನಂದೇ ಇರ್ಲಿ ಕಣ್ರಿ. ನೀವು ನಿದ್ದೆ ಮಾಡಿ ಎದ್ದು ಬಂದ್ಬಿಡಿ. ಇವತ್ತು ರಾತ್ರಿ ಆಗಿದ್ದಾಗೋಗ್ಲಿ, ನಿಮ್ಮನ್ನು ನೋಡೇ ಬಿಡೋಣ. ಏನೇ ನೀನ್ ಅವತಾರ? ನಾನು ಚಂಪಾ ಅಲ್ಲ, ನಾಗಿನಿ. ನಾನ್ ಪ್ರೀತಿ ಮಾಡ್ತಿದ್ ನಾಗರಾಜ ನನ್ನ ಹತ್ರ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿ ಯಾರು ಇಲ್ವಲ್ಲಮ್ಮ. ರಂಗತ್ತೆ, ಪಾಂಡುರಂಗ 2 ಆಗಿದ್ದಾನಲ್ಲ, ಅದ್ರಲ್ಲಿ ಒಬ್ಬ ಇವಳು ನಾಗರಾಜ ಇರ್ಬೇಕು. ನಮ್ಮ ಮನೇಲಿ ನಾಗಮಂಡಲ ಕಥೆ ನಡೀತಾ ಇದೆಯಾ? ಎಲ್ಲಿ ಅವನು? ನೋಡಮ್ಮ, ನನ್ನ ಮಗನ ಥರನೇ ಇಬ್ಬಿದ್ದಾಳೆ. ಅದ್ರಲ್ಲಿ ನಿನ್ನ ನಾಗರಾಜ ಯಾರು ಅಂತ ಗೊತ್ತಿಲ್ವಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಾನು ಇಲ್ಲೇ ಓಡಾಡ್ಕೊಂಡಿರ್ತೀನಿ. ನಾನ್ ಪ್ರೀತಿ ಮಾಡಿದ ನಾಗರಾಜನ ಇಲ್ಲಿ ಕರ್ಕೊಂಬಂದು ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ನಿಮ್ಮೆಲ್ರ ಮೇಲೂ ವಿಷ ಕಾರ್ಬಿಡ್ತೀನಿ. ಮಾತೃಶ್ರೀ ರಂಗಮ್ಮ, ಯಾಕೆ? ಇದು ಅದೇ ಅದೇ ಮಾತೃ
ಮಾತೃಶ್ರೀ ರಂಗಮ್ಮನ ಎತ್ತ ಮಗನ ಇದು ಅದು ಅಂತ ಇದ್ರಲ್ಲ ಯಾಕೆ ಅಂತ. ನೀನು ನನ್ನ ಮಗನಲ್ಲ, ಮಗಲಾಜ, ಅದೂಲ. ಏನ್ ರಂಗತ್ತ ನಿಂದು ಸುಮ್ಮನೆ ನೆಮ್ಮದಿಯಾಗಿ ಇರೋದಕ್ಕೆ ಬಿಡಲ್ವಲ್ಲ. ಲೇ ನಮ್ಮ ತಾಯಿ ಜೊತೆ ನಾನು ಮಾತಾಡ್ತಾ ಇದ್ರೆ ನಿಮ್ದೇನ್ರೋ ತಕರಾರು? ಅವನ್ ಮಾತನ್ನ ನಂಬೇಡ ನಂಬೇಡ. ಅವನ್ನೇ ನೋಡು, ನಾಲ್ಗೆನ ಹೇಗೆ ಆಡಿಸ್ತಾನೆ ಅಂತ. ಖಂಡಿತವಾಗ್ಲೂ ನೀನು ನಮ್ಮ ಬಾಬಾ ಅಲ್ಲ, ಹೋಗತ್ತೆಗೆ ನನ್ನೇ ಆಚೆ ಕಳಿಸ್ತೀಯ. ನೋಡಪ್ಪ, ನಿಜವಾಗೂ ನೀನ್ ನನ್ನ ಮಗನೇ ಆಗಿದ್ರೆ ನನ್ನ ಮಾತು ಕೇಳ್ತೀನಿ. ಅದು ಏನು ಅಂತ ಹೇಳಿ ತಾಯಿ. ಮೊದಲು ಆಚೆ ಹೋಗು. ನಾಗರಾವಿನ ನಾಲ್ಗೆನೆ. ರಾಜಿಯವ್ರೆ, ನಮ್ಮ ಮನೇಲಿ ಇಬ್ರು ಪಾಂಡುರಂಗ ಇದಾರೆ. ಆ ವಿಷಯ ನನಗೆ ಗೊತ್ತು. ಆದ್ರೆ ನೀವೊಬ್ರು ನಮ್ಮ ಭಾವ, ಇನ್ನೊಬ್ರು ಭಾವನ ವೇಷದಲ್ಲಿರೋ ನಾಗರಾಜ. What you mean? Oh my God! ನಾನು ಇದನ್ನೆಲ್ಲ ನಂಬಲ್ಲ. ಪಾಂಡುರಂಗನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೀವಿಬ್ರು ಇಲ್ಲಿಂದ ಹೊರಡಿ. ಇಷ್ಟೆಲ್ಲ ಹೇಳಿದ್ವಿ, ಒಂದು 200 ರೂಪಾಯಿ ಕೊಟ್ಟಿದ್ರೆ ಚೆನ್ನಾಗಿರೋದು. 200 ರೂಪಾಯಪ್ಪ? ಗುಡ್ ಮಾರ್ನಿಂಗ್ ಹಬಿ. ಅತ್ತೆ ಅತ್ತೆ, ಏನಾಯ್ತಮ್ಮ, ಏನಾಯ್ತು? ಅತ್ತೆ, ಐ ಆಮ್ ರಿಯಲಿ ಸಾರಿ ಅತ್ತೆ. ನಂದು ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ಅತ್ತೆ, ಬ್ಲೆಸ್ ಮೀ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಅತ್ತೆ, ಹಬಿ ಸ್ನೇಕ್ ಆಗ್ಬಿಟ್ಟಿದ್ದಾರೆ. ಮನೇಲಿ ಅತ್ತೆ ಸೊಸೆ ಜಗಳ ಆಡಿದ್ರೆ ಹಾವು ಬರೋ ಸೇರ್ಕೊಳ್ಳುತ್ತೆ ಅನ್ನೋದು ನಿಜ ಆಯ್ತು. ಏನ್ ಹೇಳ್ತಾ ಇದ್ದೀರಾ? ನಾವಿಬ್ರು ಜಗಳ ಆಡ್ತಿರ್ಲಿಲ್ವಾ, ಅದಕ್ಕೆ ಹಾವು ಬಂದು ಸೇರ್ಕೊಂಡ್ಬಿಟ್ಟಿದೆ. ಈಗ ಏನ್ ಮಾಡೋದು? ಇನ್ಮೇಲೆ ನಾವಿಬ್ರು ಪ್ರೀತಿಯಿಂದ ಇಲ್ಬೇಕು. ಇಲ್ಲ ಅಂದ್ರೆ ಹಾವು ಮಗನಾಗ ಬಂದು ನನ್ನ ಕಚ್ಚುತ್ತೆ, ಗಂಡನಾಗ ಬಂದು ನಿನ್ನ ಕಚ್ಚುತ್ತೆ. ಅವನಿಬ್ರಲ್ಲಿ ಯಾರು ನನ್ನ ಮಗ ಅಂತ ತಿಳಿಯೋವರೆಗೂ ನಾನು ಅವನ ಹತ್ರ ಸೇರ್ಸಲ್ಲ, ನೀನು ಸೇರಿಸಲ್ಲ. ಆದ್ರೆ ಆ ಚಂಪ ನಾಗಿಣಿ ಆಗಿದ್ದಾಳಲ್ಲ. ಗಂಡುಗಲಿ ವಂಶದ ಮನೆ ಎಲ್ಲಿ ಹುತ್ತವಾಗಿ ಬಿಡುತ್ತೋ ಅನ್ನೋ ಭಯ ಆಗಿದೆ. ಅಲ್ಲ, ನಾವು ಆವು ಅಂತ ತೆಪ್ಪು ತಿಳ್ಕೊಂಡು ಯಾರು ನಮ್ಮ ಹತ್ರಕ್ಕೆ ಸೇರಿಸ್ತಲ್ಲ. ಇವತ್ತು ರಾತ್ರಿ ಇದೇ ಕಟ್ಟೆ ಮೇಲೆ ತಾಚಿ ಮಾಡ್ಬಿಡುವ. ಮನಸ್ಸು ರೂಪದಲ್ಲಿ ಒಂದು ವೇಳೆ ಇದು ಆವಿನ ದೇವತನೇ ಇರಬೇಕು. ನಮ್ಮ ಕಷ್ಟನೆಲ್ಲ ಈ ಯಮನ ಹತ್ರ ಹೇಳ್ಕೊಂಡ್ಬಿಟ್ರೆ ನಮಗೊಂದು ಪರಿಹಾರ ಅಂತ ಸಿಕ್ಕೋದು. ನೋಡು ಆವುರಾಣಿ, ನಮ್ಮ ಹೆಂಡ್ರು ನಮ್ಮನ್ನು ಆವು ಅಂತ ತೆಪ್ಪು ತಿಳ್ಕೊಂಡು ರೂಮ್ ಒಳಗೆ ಸೇರಿಸ್ತಲ್ಲ. ನೀವು ಅಲ್ಲಿಗೆ ಬಂದು ನಿಮ್ಮ ಯಜಮಾನಪ್ಪ ಆವಲ್ಲ, ನಾನು ಆವು ಅಂತ ಒಂದು ಮಾತು ಹೇಳಿರಿ. ನೀನು ಹೆಂಡತಿ ಬಗ್ಗೆ ಮಾತಾಡ್ತಿದ್ಯಾ ಅಂದ್ಮೇಲೆ ನೀನ್ ನನ್ ನಾಗರಾಜಾನೆ. ಸುಮ್ನೆ ಹಿಂದೂ ಮುಂದೆ ನೋಡ್ದೆ ನನ್ ಜೊತೆ ಡಾನ್ಸ್ ಮಾಡು ಬಾ. ಆಗಿಲ್ಲ ಅಂದ್ರೆ ವಿಷ ಕಾರ್ಬಿಡ್ತೀನಿ. ಏನಮ್ಮ, ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗೋಯ್ತಲ್ಲ. ನನ್ನ ಮಗನ್ನ ಹ್ಯಾಂಗ್ ಪಡೆಯೋದು ಅನ್ನೋದೇ ಗೊತ್ತಾಗ್ತಿಲ್ವೇ. ಅತ್ತೆ, ಈಗ ನೀವೇ ನನ್ನ ಪಾಲಿನ ಗಾಡೆಸ್. ನೀವ್ ಹೇಗೆ ಹೇಳ್ತೀರೋ ಹಾಗೆ ಹೇಳ್ತೀನಿ. ನೀವಿಬ್ರೇನೋ ಒಂದಾಗ್ಬಿಟ್ರೆ, ಆದ್ರೆ ಮನೇಲಿರೋ ಹಾವು ಯಾವ ಟೈಮಲ್ಲಿ ಯಾರಿಗೆ ಕಚ್ಚುತ್ತೋ ಅಂತ ಭಯ ಆಗ್ತಿದ್ಯಲ್ಲ. ಮಾತೃಶ್ರೀ ರಂಗಮ್ಮನವರೇ, ನಾನೇ ನಿಮ್ಮ ಮಗ ಪಾಂಡುರಂಗ ಗಂಡು. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಯಾಕೆ ನನ್ನ ಮೇಲೇನೆ ಅನುಮಾನ ಪಡ್ತಾ ಇದ್ದೀರಾ? ಮೈ ಡಿಯರ್ ಗುಬ್ಬಿ, ನಾನು ನಿನ್ನ ಹಬ್ಬಿ. ಅದೆತ್ತಿದ್ರದು ಅದೆತ್ತಿದ್ರದು. ನೋಡಿಪ್ಪ, ನಿಮ್ಮಿಬ್ಬರಲ್ಲಿ ಯಾರು ನನ್ನ ಮಗ ಅಂತ ಗೊತ್ತಾಗೋವರೆಗೂ ನೀವ್ಯಾರು ನಮ್ಮ ಹತ್ರ ಬರ್ಬೇಡಿ, ದೂರ ಹೊರಟೋಗಿ. ಏನು ಗುರುವೆ, ನಮ್ಮ ಹತ್ರಕ್ಕೆ ಬರಲೇಬೇಡ ಅಂತ ಮಕ್ ಹೋಗಿದ್ರೆ ಅದೇ ನಮ್ದು ಸೇಮ್ ಕತೆ ನೋಡ್ತಾರೆ. ಇಂಥ ಹೊತ್ನಲ್ಲಿ ನಾವು ಏನು ಮಾಡಬೇಕು ಅನ್ನೋದೇ ತೋರಿಸ್ತಾ ಇಲ್ವೇ? ನಿನಗೆ ಕಷ್ಟ ಬಂದಾಗ ಜೈ ಸದ್ಗುರು ಸಿಂಪಲ್ ಆನಂದ ಅನ್ನು. ಜೈ ಸದ್ಗುರು ಸಿಂಪಲ್ ಆನಂದ. ಏನ್ ಮಗು ನಿನ್ ತೊಂದ್ರೆ?
ಅಲ್ಲ ಶಿವ, ನಿನ್ನ ಬಾಡಿ ನೀನು ಮನೆಗೆ ಹೋಗು. ನಿನಗೆ ತಾಯಿನೂ ಪ್ರೀತಿ ಮಾಡೋ ಕೆಪಾಸಿಟಿ ಇದೆ, ಹೆಂಡತಿನೂ ಪ್ರೀತಿ ಮಾಡೋ ಕೆಪಾಸಿಟಿ ಇದೆ ಅಂತ ಹುಳ ಬಿಟ್ಟೆ. ಅಷ್ಟು ಸಾಲದಕ್ಕೆ ಒಬ್ಬರಾಗಿದ್ದ ನನ್ನನ್ನ ಇಬ್ಬಿಬ್ರನ್ನ ಬೇರೆ ಮಾಡಾಕಿದೆ. ನಾವಿಬ್ರು ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಸಾಕು. ಆವಂತು ಚೇಳುವಂತು ಅಂತ ಮನೆ ಮಂದಿ ಎಲ್ಲ ಎಗರಾಡ್ತವ್ರೆ. ಏನಿದೆ ನೀನು ಇಲ್ಲಿ? ಆಗಿದ್ದೆಲ್ಲ ಒಳ್ಳೇದಕ್ಕೆ. ನೀನೇನು ಯೋಚನೆ ಮಾಡಬೇಡ. ನೀವಿಬ್ರು ಎದುರು ಬದ್ರಾಗಿ ಬನ್ನಿ. ಇಬ್ಬರಾಗಿದ್ದು ನಿನ್ನನ್ನ ಒಬ್ಬನ್ ಮಾಡ್ತೀನಿ. ನೀವೆಲ್ಲ ಏನು ಯೋಚನೆ ಮಾಡಬೇಡಿ. ಇಬ್ಬರಾಗಿರೋ ಪಾಂಡುರಂಗ ಒಬ್ನಾಗ್ತಾನೆ. ಮಗನೇ ಅವನೇ ಹೇಳಿ ಮೈ ಡಿಯರ್ ಗುಬ್ಬಿ. ಎರಡಾಗಿದ್ದ ಸಂಸಾರ ಮತ್ತೆ ಒಂದಾಗಿದೆ. ಮತ್ತೆ ನೀವಿಬ್ರು ಜಗಳ ಆಡಿ ಸಂಸಾರನ ಎರಡು ಮಾಡಬೇಡಿ. ಇವತ್ತು ಹೊಸ ವರ್ಷ, ಮತ್ತೆ ನಿಮ್ ಪ್ರೀತಿ ಹೊಸದಾಗಿ ಶುರು ಆಗಲಿ. ಇವನೇನೋ ಎರಡಾಗಿದ್ದವ್ ಒಂದಾಗ್ಬಿಟ್ಟ. ಆ ನಾಗಿನಿ ಆಗಿರೋ ಚಂಪಾ ನಾನು ನಾಗಿಣಿ ಅಲ್ಲ, ಚಂಪಾನೆ. ಮತ್ ಯಾಕೆ ನಾಗಿನಿ ತರ ನಾಟಕ ಮಾಡ್ದೆ? ಅದು ಇಬ್ರಿಬ್ರು ಯಜಮಾನ್ರಿದ್ರಲ್ಲ, ಒಬ್ರನ್ನಾದ್ರೂ ಕಟ್ಕೊಂಡು ನಾನು ಆಸೆಗೆ ಕತೆ ಕಟ್ದೆ. ಕತೆ ಕ್ಲೈಮ್ಯಾಕ್ಸ್ ಅಲ್ಲಿ ದಾರಿ ತಪ್ಪಿಟ್ಟು. ಚಾಂಪಾ ಚಾಮೇಲೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಹೇಳಿ ಕೇಳಿ, ನಮ್ದು ಗಂಡುಗಲಿ ವಂಶ 5 ಜನರನ್ನು ಕಟ್ಕೊಳ್ಳೋ ಅವಕಾಶ ಇದೆ. ಹೇಗೋ ಇನ್ನು 4 ಕೋಟ್ ಖಾಲಿ ಇವೆ. ಹೊಸ ವರ್ಷ ಬೇರೆ ಬರ್ತಾ ಇದೆ. ಮತ್ತೊಂದ್ಸಲ ಹೊಸದಾಗಿ ನಾನು ಪ್ರೀತಿ ಮಾಡಕ್ ಶುರು ಹಚ್ಕೋ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.